ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಈ ದಿನ ತಡ ಮಾಡಿ ನಾನು ಸೇವೆ ಮಾಡ್ತಾ ಇದ್ದೀನಿ. ದೇವರ ಮಕ್ಕಳೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಸಬ್ಬ ದಿನ ಕರ್ತನು ನಮ್ಮನ್ನು ಆಶೀರ್ವದಿಸಿದ ಹಾಗೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಕಾರಣ ಏನೆಂದು ದೇವರಿಗೆ ಗೊತ್ತು. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನಿದ್ದಾರೆ. ಪರಿಶುದ್ಧಾತ್ಮನನ್ನು ನಾವು ಸ್ವಾಗತ ಮಾಡಿದ್ದೇವೆ, ಮಾಡಬೇಕು. ಪರಿಶುದ್ಧಾತ್ಮನಿಲ್ಲದೆ ಯಾವ ಸೇವೆ ಮಾಡೋಕ್ಕಾಗಲ್ಲ, ಜೀವನ ಮಾಡೋಕ್ಕಾಗೋದಿಲ್ಲ. ದೇವರ ಮಕ್ಕಳೇ, ಪರಿಶುದ್ಧಾತ್ಮನೇ, ನಿನ್ನನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಪ್ಪ. ನೀನು ಆಳ್ವಿಕೆ ಮಾಡಬೇಕು. ಈ ಸೇವೆಯನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ. ಪರಿಶುದ್ಧಾತ್ಮನೇ, ಬನ್ನಿರಿ. ನಿಮ್ಮ ಸತ್ಯವೇದ ವಾಕ್ಯಗಳನ್ನು ತೆರೆದು ನಂಬಿಕೆಯಿಂದ ನಿಮ್ಮ ದಾಸಿ ನುಡಿಯುವ ವಾರ್ತೆಗಳು ನನ್ನದಲ್ಲ, ಅದು ಜೀವವುಳ್ಳ ವಾಕ್ಯ, ಅದು ಕರ್ತನದಾಗಿದೆ, ಕರ್ತನ ಮಾತುಗಳಾಗಿದೆ. ನಿಮ್ಮನ್ನು ಬಲಪಡಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ವ್ಯವಸ್ಥೆಗಳಿಗೆ ಬಿಡುಗಡೆ ಕೊಡಲಿ, ಸಹಾಯ ಮಾಡಲಿ ಅನ್ನುವುದೇ ನನಗೂ ಆಸೆ, ಕರ್ತನಿಗೂ ಆಸೆ. ಅದಕ್ಕೆ ವಾಕ್ಯಗಳ ಪ್ರಕಾರವಾಗಿ ದೇವರು ಮಾತನಾಡಿರೋದು. ಮಕ್ಕಳೇ, ಭಯಪಡಬೇಡ್ರಿ, ದಿಗ್ಭ್ರಮೆಗೊಳ್ಳಬೇಡ್ರಿ. ನಾನೇ ನಿಮ್ಮ ದೇವರು, ನಿಮ್ಮನ್ನು ಬಲಪಡಿಸುತ್ತೇನೆ, ನಿಮಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನೀಟಿ ನಿಮಗೆ ಆಶೀರ್ವಾದ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ದೇವರು ಹೇಳಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ದಿನ ದೇವರು ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣ. ದಾವೀದನ ಪ್ರಾರ್ಥನೆ ಇದು. ದಾವೀದನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರೋ ಅದೇ ರೀತಿಯಲ್ಲಿ ಆತನಿಗೆ ಸ್ತುತಿ ಸ್ತೋತ್ರ ಮಾಡಿ ನಾವು ಪ್ರಾರ್ಥಿಸಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿರೋದು ನೋಡಿ, ಕೀರ್ತನೆ 86. ಎಲ್ಲರೂ ಸತ್ಯವೇದ ವಾಕ್ಯಗಳನ್ನು ನಾನು ಹೇಳುವಾಗ ಬರೆದಿಟ್ಕೊಂಡು ಮುಗಿದ ಮೇಲೂ ನೀವು ಅದನ್ನು ಓದಿಕೊಂಡು ಧ್ಯಾನ ಮಾಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಏಕೆಂದರೆ ಜೀವವುಳ್ಳ ವಾಕ್ಯ ಇದು. ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು. ಅರ್ಥ ಆಯ್ತಾ? ಅದನ್ನ ಕಣ್ಣು ಹಿಂಗೆ ನೋಡುತ್ತಲ್ಲ, ಅದು ಚೂಪಾಗಿ, ಅದು ಆ ಥರ ಇದು ವಾಕ್ಯ ನಮ್ಮನ್ನು ಕೊರೆದು ಸರಿಪಡಿಸಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈಗ ಏನೆಂದರೆ ಕೀರ್ತನೆ 86:17 ದಾವೀದನು ಏನಂತ ಮಾತಾಡ್ತಾ ಇರೋದು ಅಂದರೆ, ದೇವರೇ ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು. ದಾವೀದನಿಗಾಗ್ತಾ ಇರುವ ವ್ಯವಸ್ಥೆಯಲ್ಲಿ ನನಗೆ ಒಂದು ಶುಭ ಸೂಚನೆಯನ್ನು ತೋರಿಸು. ನನ್ನ ಹಗೆಗಾರರು ನೋಡಿ ಯೆಹೋವನು ನೇರವಾಗಿ ಇವರನ್ನು ಸಂತೈಸಿದ್ದಾನೆಂದು ನಾಚಿಕೆ ಪಡಲಿ. ಏಕೆಂದರೆ ನಮ್ಮನ್ನು ದೇವರು ಚೆನ್ನಾಗಿ ಆಶೀರ್ವದಿಸಿ ನಿಲ್ಲಿಸಿದ್ದಾನೆ. ಇನ್ನು ಕೆಲವರಿಗೆ ಅದು ಗೊತ್ತಿಲ್ಲ, ಕುಟುಂಬಸ್ಥರುಗಳಿಗೆ ಗೊತ್ತಿಲ್ಲ. ಆ ಸಮಯ ಇವತ್ತೇ ಬರಲಿ ಅಂತ ನನ್ನ ಆಸೆ. ನಿಮಗೂ ಅಷ್ಟೇ, ನೀವು ಅಷ್ಟೇ. ಅಪ್ಪ, ಹೌದು ತಂದೆ, ಅದು ಬರಲಿ ಅಂತ ನೀವು ಕರಗಳನ್ನೆತ್ತಿ ಆತನ ನಾಮ ಮಹಿಮೆ ಪಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮನ್ನು ಹಗೆ ಮಾಡುವವರು, ಹೊಟ್ಟೆ ಕಿಚ್ಚುಪಡುವವರು, ನಮಗೆ ಮೋಸ ಮಾಡುವವರಿಗೆ ಗೊತ್ತಾಗಬೇಕು. ಒಂದು ಸೂಚನೆಯನ್ನು ತೋರಿಸು. ನಮ್ಮನ್ನು ನೋಡಿ ಅವರು ದೇವರು ಇವರನ್ನು ಸಂತೈಸಿದ್ದಾನೆ ಎಂದು ನಾಚಿಕೆ ಪಡಲಿ ಅಂತ ದಾವೀದನು ಇಲ್ಲಿ ಹೇಳ್ತಾ ಇರೋದು. ಹಾಗಾದರೆ ಎಷ್ಟು ಮಕ್ಕಳು, ದೇವರ ಮಕ್ಕಳು ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವುದುಂಟು? ನಿಜವಾಗೂ ಹೇಳ್ತಾ ಇದ್ದೀನಿ ದೇವರ ಮಕ್ಕಳೇ, ಕರ್ತನು ಖಂಡಿತವಾಗಲು ನಮ್ಮನ್ನು ನೋಯಿಸುವವರು, ನಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಡುವವರು, ಹಿಂದೆ ಮಾತಾಡ್ಕೊಳ್ಳೋರು, ಬೇಡದೇ ಇರುವುದನ್ನು ಮಾತಾಡಿಕೊಳ್ಳುವರು, ಇದೆಲ್ಲ ನಾಚಿಕೆ ಪಡೋ ರೀತಿಯಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ ನಡೆಸಲು ಶಕ್ತನಾಗಿದ್ದಾನೆ. ನಂಬುವರೆಲ್ಲರೂ ಕರಗಳನ್ನೆತ್ತಿ. ಇಲ್ಲಿ ಇನ್ನೊಂದು ವಾಕ್ಯ ಏನಂದರೆ, ದಾವೀದನು ಮಂಜೂಷವನ್ನು ಚಿಯೋನಿಗೆ ಹೇಗೆ ತಗೊಂಡು ಬರೋದು ಅಂತ. ಯೆಹೋವನ ಮಂಜೂಷವು ದಾವೀದನು ತಗೊಂಡು ನರ್ತನ ಮಾಡಿಕೊಂಡು ಹೋಗ್ತಾ ಇರೋದು ಗತ್ತೂರಿಗೆ. ಆಯಿತಾ? ಒಬೇದೋಮನ ಮನೆಯಲ್ಲಿ 3 ತಿಂಗಳು ಇತ್ತು ಅದು ಮಂಜೂಷ ಪಟ್ಟಿಗೆ. ಆ ಕಾಲದಲ್ಲಿ ಯೆಹೋವನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಯಾಕಂದರೆ ಯೆಹೋವನ ಮಂಜೂಷ ಪೆಟ್ಟಿಗೆ ಇದೆಯಲ್ಲ, ಅದಕ್ಕೆ ಅವರ ಮನೆಯನ್ನು ಆಶೀರ್ವದಿಸಿದರು ದೇವರು. ಅದಕ್ಕೆ ಇಲ್ಲಿ ಇಸ್ರಾಯೇಲರು ನಾವು ಯೆಹೋವನನ್ನೇ ಸೇವಿಸುತ್ತೇವೆ ಎಂದು ಪ್ರಮಾಣ ಮಾಡಿಸಿದ್ದು ಯೋಶುವನು ಯಾವ ರೀತಿ ಪ್ರಮಾಣ ಮಾಡಿಸ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣ. ಯೋಶುವ ಇದು ಬಂದು ನಾನು ಹೇಳಿದ್ನಲ್ಲ, ಮಂಜೂಷನ ಹಿಡ್ಕೊಂಡು ಹೋಗೋದು ದಾವೀದನು ಅಂತ 2 ಸಮುವೇಲ 6:11 ಮತ್ತು ಯೋಶುವ 24:17 ಯಾವ ರೀತಿ ಯೋಶುವನಿಂದ ದೇವರು ಮಾತಾಡ್ತಾ ಇದ್ದಾರೆ ಅಂತ, ಯೋಶುವ ಇಸ್ರಾಯೇಲ್ ಮಕ್ಕಳ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣವೇ.
ನಾವು ದಾಸತ್ವದಿಂದ ನಮ್ಮನ್ನು ನಮ್ಮ ಪಿತೃಗಳನ್ನು ಹೊರತಂದು ಅನ್ಯ ಜನಗಳಿಂದ ನಮ್ಮನ್ನು ಕಾಪಾಡಿದ್ದು ನಮ್ಮ ದೇವರು ಆತನಲ್ಲವೇ ಎಂದು ಯೋಶುವನು ಇಸ್ರಾಯೇಲರಿಗೆ ಹೇಳ್ತಾ ಇರೋದು. ನಮ್ಮನ್ನು ನಮ್ಮ ಪಿತೃಗಳನ್ನು ಯಾರ ದಾಸತ್ವದಲ್ಲಿ ನಾವು ಫರೋಹನ ಹತ್ರ ಇರುವಾಗ ಅಲ್ಲಿಂದ ಬಿಡಿಸ್ಕೊಂಡು ಬಂದಿದ್ದು ನಮ್ಮ ದೇವರೇ ಅಲ್ವೇ ಅಂತ ಯೋಶುವನು ನೆನಪು ಮಾಡಿ ಕೊಡ್ತಾ ಇರೋದು. ನೋಡಿ ದೇವರ ಮಕ್ಕಳೇ, ನಾವು ಆ ಸೆರೆಯಲ್ಲಿ ಬಿದ್ದಿದ್ವಿ, ಅರ್ಥ ಆಯ್ತಾ? ಅಲ್ಲಿಂದ ನಮ್ಮನ್ನು ದೇವರು ಎಬ್ಬರಿಸಿ ಕರ್ಕೊಂಡು ಬಂದಿದ್ದಾರೆ. ಈಗ ನಾವು ಸ್ವತಂತ್ರರಾಗಿ ನಾವಿದ್ದೇವೆ, ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಈ ದಿನಗಳಲ್ಲಿ ಈ ಸಬ್ಬತ್ ದಿನ ಆಲಯಕ್ಕೆ ಹೋಗಿ ನೀವೆಲ್ಲರೂ ಬಂದಿರಬೇಕು, ಅರ್ಥ ಆಯ್ತಾ? ನೀವೆಲ್ಲರೂ ಯಾವ ರೀತಿ ಪ್ರಾರ್ಥನೆ ಮಾಡಬೇಕಂದರೆ, ದೇವರೇ ನಮ್ಮ ಪಿತೃಗಳ ಕುಟುಂಬಗಳನ್ನು ನಮ್ಮನ್ನು ದಾಸತ್ವದಿಂದ ನೀನು ಆಚೆ ಕರ್ಕೊಂಡು ಬಂದಿದ್ದು ನೀನೇ ಅಪ್ಪ. ಯೋಶುವನು ಹೇಳಿದ್ದು ಕರೆಕ್ಟು, ನೀನೇ ಕರ್ಕೊಂಡು ಬಂದಿದ್ದು. ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡೋಗಿದ್ದು ನೀನೇ ದೇವರೇ ಅಂತ ಹೇಳಿ ಆತನನ್ನು ನಾಮ ಮಹಿಮೆ ಪಡಿಸಿ. ಕೊನೆಯದಾಗಿ ನಾಮ ಮಹಿಮೆ ಪಡಿಸೋಣವೇ? ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸಿಬಿಟ್ಟು ಇಲ್ಲಿಗೆ ನಿಲ್ಲಿಸೋಣ. ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಸದಾ, ಅರ್ಥ ಆಯ್ತಾ? ಯೂಟ್ಯೂಬ್ ನೋಡುವವರೆಲ್ಲರನ್ನು ಯಾರ್ಯಾರೆಂದು ನಾನು ನೋಡೋದಿಲ್ಲ, ದೇವರು ನೋಡ್ತಾ ಇರ್ತಾರಲ್ವ. ನಿಮಗೋಸ್ಕರ ನಾನು ದೇವರೇ ಈ ಸಂದೇಶಗಳನ್ನು ಕೇಳುವವರ ಕುಟುಂಬಗಳನ್ನು ನೀನು ಆಶೀರ್ವದಿಸು, ಅವರಿಗೆ ಕಾವಲು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡುವುದುಂಟು. ಆತನ ನಾಮ ಮಹಿಮೆ ಹೊಂದಲಿ. ಕೊನೆಯದಾಗ ಆತನ ನಾಮ ಮಹಿಮೆ ಪಡಿಸ್ಬಿಟ್ಟು ನಾವಿಲ್ಲಿಗೆ ನಿಲ್ಲಿಸೋಣ. ಬನ್ನಿರಿ, ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಆರಾಧನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಸ್ತೋತ್ರ 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 ಸ್ತೋತ್ರ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಗಾಢವಾದ ಮೇಯಲ್ಲಿ ಇರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ನಾಲರಿ ಬಲ ರೂಢಮಾನನ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹೌದು ದೇವರೇ, ದೇವರು ನಮ್ಮ ಜೊತೆಯಲ್ಲಿರುವಾಗ, ನಾವು ಆತನಲ್ಲಿರುವಾಗ ನಮಗೆ ಯಾವ ಕೊರತೆಯೂ ಬರೋಲ್ಲ. ನಾವು ಆ ದಾರಿ ಬಿಟ್ಟು, ದೇವರ ದಾರಿ ಬಿಟ್ಟು ಹೋಗುವಾಗಲೇ ಉಪದ್ರವಗಳು ಬರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮಗೆ ಯಾವ ಕೊರತೆ ಇಲ್ಲ. ಇದೇ ಸಂತೋಷದಿಂದ ಈ ವಾಕ್ಯಗಳನ್ನು ಧ್ಯಾನ ಮಾಡಿರಿ, ವಾಕ್ಯಗಳನ್ನು ಓದಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.